ನಿಮ್ ಮಗುವಿನ ತೂಕ ಹೆಚ್ಚಾಗ್ತಿಲ್ವಾ? ಏನ್ ತಿನ್ಸಿದ್ರು ಇನ್ಕ್ರೀಸೇ ಆಗ್ತಿಲ್ಲ ಅನ್ಕೊಂಡ್ ಚಿಂತೆ ಕಾಡ್ತಿದ್ಯಾ? ಡೋಂಟ್ ವರಿ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಈ ಸರಳ ವಿಧಾನ ನೀವೇನಾದ್ರೂ ಫಾಲೋ ಮಾಡಿದ್ರಿ ಅಂತಂದ್ರೆ ಬರೀ 7 ದಿನದಲ್ಲೇ ನೀವು ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಕಾಣಬಹುದು. ಸೊ ಹಾಗಾಗಿ ಒಂದ್ ಬಾರಿ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಮೊದಲನೇದಾಗಿ ನೋಡೋದಾದ್ರೆ ಸಮಸ್ಯೆ ಏನು? ಎಸ್, ಬಹಳಷ್ಟು ಜನ ಅಮ್ಮಂದಿರ ಸಮಸ್ಯೆ ಅಂತಂದ್ರೆ ಮಗು ಚೆನ್ನಾಗಿ ತಿಂತಿಲ್ಲ, ಮಗುವಿನ ತೂಕ ಹೆಚ್ಚಾಗ್ತಿಲ್ಲ, ಹೇಗಿದೆ ಹಾಗೆ ಇದೆ, ಮಗು ಚಬ್ಬಿ ಚಬ್ಬಿ ಆಗ್ತಿಲ್ಲ, ಮಗು ತುಂಬಾ ಕಿರಿಕಿರಿ ಮಾಡ್ತಿದೆ ಅನ್ಕೊಂಡು ತುಂಬಾ ಜನ ಅಮ್ಮಂದಿರ ಕಂಪ್ಲೇಂಟ್ಸ್ ಇದೇ ಆಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ ಮಗುವಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗದಿರುವುದು. ಎಸ್, ಅದರಲ್ಲಿ ಮತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಡೈಜೆಷನ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಿಮ್ ಮಗುವಿಗೆ ಅಂದ್ರೆ ಮಲಬದ್ಧತೆ ತೊಂದರೆ ಆಗ್ತಿತ್ತು, ಇಲ್ಲ ಬರಿ ಬರಿ ಕಾಲಿಕ್ ಪೇನ್ ಆಗೋದು, ಇಲ್ಲ ಹೊಟ್ಟೆಲಿ ಗ್ಯಾಸ್ ಹಿಡ್ದಂಗ್ ಆಗೋದು, ಈ ರೀತಿ ಏನಾದ್ರು ತೊಂದರೆ ಆಗ್ತಿತ್ತಪ್ಪ ಅಂತಂದ್ರು ಕೂಡ ತೂಕ ಹೆಚ್ಚಾಗೋದಿಲ್ಲ. ಅಂಡ್ ನೆಕ್ಸ್ಟ್ ತುಂಬಾ ಕಾಮನ್ ಪ್ರಾಬ್ಲಮ್ ಅಂತಂದ್ರೆ ನಿಮ್ ಮಗುಗೆ ಏನಾದ್ರು ಬರಿ ಬರಿ ನೆಗಡಿ, ಕಫ, ಕೆಮ್ಮು ಮತ್ತೆ ಜ್ವರ, ಮೇಲಿನ ಮೇಲೆ ಹುಷಾರ್ ತಪ್ಪೋದು ಈ ರೀತಿ ಆಗ್ತಿತ್ತಪ್ಪ ಅಂತಂದ್ರೆ ನಿಮ್ ಮಗು ಇದೆ ಆದ ಒಂದು ಸರಿಯಾದ ರುಟೀನ್ ಏನಾದ್ರು ನೀವು ಮೇಂಟೈನ್ ಮಾಡ್ತಿದ್ದಿಲ್ಲ ಅಂತಂದ್ರೆ ಈ ರೀತಿ ನೀವು ಸಮಸ್ಯೆನ ಎದುರಿಸಬೇಕಾಗತ್ತೆ. ಅಂದ್ರೆ ಇವಿಷ್ಟು ಮುಖ್ಯ ಕಾರಣಗಳಿಂದ ನಿಮ್ ಮಗುವಿನ ತೂಕದಲ್ಲಿ ಯಾವುದೇ ರೀತಿ ಹೆಚ್ಚಾಗೋದಿಲ್ಲ, ಮತ್ತೆ ನಿಮ್ ಮಗು ಕೂಡ ಊಟ ತಿನ್ನೋದಕ್ಕೆ ನಿರಾಕರಿಸೋಕೆ ಕಾರಣಗಳಿರತ್ತ. ಯಾವ ರೀತಿ ಓವರ್ಕಮ್ ಮಾಡ್ಬೇಕು, ಇದರಿಂದ ಯಾವ ರೀತಿ ಪರಿಹಾರ ಕೊಡಿಸ್ಬೇಕು, ನಿಮ್ ಮಗುವಿನ ತೂಕ ಯಾವ ರೀತಿ ಹೆಚ್ಚು ಮಾಡಿಸ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ತುಂಬಾ ಮುಖ್ಯವಾದ್ದು ಅಂತಂತಂದ್ರೆ ಫೀಡಿಂಗ್ ಇಂಟರ್ವಲ್. ಎಸ್, ನಿಮ್ ಮಗುಗೆ ಪ್ರತಿ 2 ರಿಂದ 3 ಗಂಟೆಗೊಮ್ಮಾದ್ರೂ ಫೀಡ್ ಮಾಡ್ತಾ ಬನ್ನಿ. ಇರೆಸ್ಪೆಕ್ಟಿವ್ ಆಫ್ ನೀವು ಹಾಲಾದ್ರೂ ಕುಡಿಸಿ, ಊಟ ಆದ್ರೂ ತಿನ್ನಿಸಿ, ಬ್ರೆಸ್ಟ್ ಮಿಲ್ಕ್ ಅನ್ನ ಕೊಡಿ, ಫಾರ್ಮುಲಾ ಮಿಲ್ಕ್ ಕೊಡಿ, ಯಾವುದೇ ಕೊಡಿ, ಪ್ರತಿ 2 ರಿಂದ 3 ಗಂಟೆಗೊಮ್ಮಾದ್ರೂ ನಿಮ್ ಮಗುಗೆ ತಿನ್ನಿಸ್ಬೇಕಾಗತ್ತೆ ಅಥವಾ ಫೀಡ್ ಮಾಡಿಸ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಮಗು ಹೊಟ್ಟೆ ಪುಟಾಣಿ ಅಂದ್ರೆ ಪುಟಾಣಿ ಇರುತ್ತೆ. ನೀವೇನಾದ್ರೂ ಮೇಲಿನ ಆಹಾರ ಕೊಡ್ತಿದ್ರಿ ಅಂತಂದ್ರೆ ಒಂದ್ ಬೌಲ್ ಅಷ್ಟು ಒಮ್ಮೆಲೆ ಕೊಟ್ಬಿಟ್ಟು ಒಂದ್ 3 ಟೈಮ್ ಅಷ್ಟೇ ಕೊಡೋದು, ಆಗ್ಲೇ ತಿನ್ಸಿದೀನಿ ಬಿಡು ಅನ್ಕೊಂಡು ಈ ರೀತಿ ಲಾಂಗ್ ಗ್ಯಾಪ್ ಪಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಆ ಸ್ಟಮಕ್ ಇಷ್ಟೇ ಅಂದ್ರೆ ಇಷ್ಟೇ ಹಿಡಿದಿಟ್ಕೊಂಡಿರುತ್ತೆ. ಡೈಜೆಷನ್ ಕೂಡ ತುಂಬಾ ಬೇಗ ಆಗ್ಬಿಡುತ್ತೆ. ಮಕ್ಕಳು ಆಕ್ಟಿವ್ ಅದೆಲ್ಲ ಇದ್ರು ಅಂತಂದ್ರೆ ಒಂದ್ 2 ಇಲ್ಲ 3 ಗಂಟೆಗೆ ಸ್ಟಮಕ್ ಎಲ್ಲ ಖಾಲಿಯಾಗಿ ನೆಕ್ಸ್ಟ್ ಮಗು ಹೊಟ್ಟೆ ಖಾಲಿನೇ ಉಳಿದ್ಬಿಡುತ್ತೆ. ಸೊ ಹಾಗಾಗಿ ಇದರಿಂದ ಮಗುವಿನ ತೂಕ ಯಾವ್ದೇ ರೀತಿ ಇಂಪ್ರೂವ್ ಆಗಕ್ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿ 2 ರಿಂದ 3 ಗಂಟೆಗೊಮ್ಮೆ ಸ್ವಲ್ಪ ಸ್ವಲ್ಪ ಆದ್ರೂ ಆಹಾರ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಹೈ ಕ್ಯಾಲರೀಸ್ ಫುಡ್ಸ್. ಎಸ್, ಎಷ್ಟು ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬಾ ಮುಖ್ಯ ಆಗಿರುತ್ತೆ. ನೀವ್ ಎಷ್ಟು ಕೊಡ್ತೀರಿ ಅನ್ನೋದಕ್ಕಿಂತ ಎಷ್ಟು ಫಲವತ್ತತೆ ಆದಂತ ಆಹಾರ ನಿಮಗ್ ಕೊಡ್ತೀರಿ ಅಂತ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಬೆಳೆಯುವ ವಯಸ್ಸಿನಲ್ಲಿ ಮಗುವಿಗೆ ತುಂಬಾ ಅಂದ್ರೆ ತುಂಬಾ ನ್ಯೂಟ್ರಿಷನ್ ಆದಂತ ಆಹಾರ ಮುಖ್ಯ ಆಗಿರುತ್ತೆ. ಆ ಮಗುವಿಗೆ ಬೆಳವಣಿಗೆಗೆ ಬೇಕಾದಂತ ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಎಲ್ಲ ಇದ್ರೆ ಮಾತ್ರ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಿಮ್ ಮಗುವಿನ ಆಹಾರದಲ್ಲಿ ಒಳ್ಳೆ ಕ್ಯಾಲರೀಸ್ ಮತ್ತೆ ನ್ಯೂಟ್ರಿಷನ್ಸ್ ಭರಿತ ಆಹಾರ ಕೊಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಅದರಲ್ಲಿ ಬಾಯ್ಲ್ಡ್ ಎಗ್ ಮತ್ತೆ ಬಾಯ್ಲ್ಡ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಕೊಡ್ತಾ ಬನ್ನಿ. ಅದು ಸ್ಪೆಷಲಿ ಬನಾನಾ ದಿನಕ್ಕೆ ಒಂದು 2 ಆದ್ರೂ ಕೊಡ್ತಾ ಬನ್ನಿ. ಇದು ಮಗುವಿನ ಡೈಜೆಷನ್ ಆಯ್ತು. ಮತ್ತೆ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಈ ಜಿಂಕ್ ಇದು ಏನಿರುತ್ತೆ ಮಗುವಿನ ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಸಹಾಯ ಆಗುತ್ತೆ. ಅಂಡ್ ನೆಕ್ಸ್ಟ್ ತುಂಬಾ ಮುಖ್ಯವಾದ್ದು ಅಂತಂದ್ರೆ ತುಪ್ಪ, ಘೀ. ಎಸ್, ಮಗುಗೆ ಡೈಲಿ ಒಂದ್ 2 ರಿಂದ 3 ಸ್ಪೂನ್ ಆದ್ರೂ ಈ ತುಪ್ಪ ಕೊಡ್ತಾ ಬನ್ನಿ. ಮಗುವಿನ ಇಮ್ಯೂನ್ ಪವರ್ ನ ಸ್ಟ್ರಾಂಗ್ ಮಾಡುತ್ತೆ. ಮಗುಗೆ ಒಂದು ಒಳ್ಳೆ ಫ್ಯಾಟ್ ಸಿಕ್ಕು ಮಗುವಿನ ವೇಟ್ ಗೇನ್ ಕೂಡ ಸಹಾಯ ಮಾಡುತ್ತೆ. ಮಗುಗೆ ಏನಾದ್ರು ನೀವು ಸರಿ ಅಥವಾ ಗಂಜಿ ಕೊಡ್ತಿದ್ರಿ ಅಂತಂದ್ರೆ ದಿನದಲ್ಲಿ 1 ಬಾರಿ ಆದ್ರೂ ಈ ರಾಗಿ ಸರಿ ಕೊಡ್ತಾ ಬನ್ನಿ. ಇದು ಮಗುವಿನ ದೇಹಕ್ಕೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಒಂದು ವೇಟ್ ಇನ್ಕ್ರೀಸ್ ಮಾಡೋಕಾಯ್ತು, ಮಗುವಿನ ದೇಹಕ್ಕೆ ಒಂದ್ ರೀತಿ ತಂಪಾದಂತ ಆಹಾರ. ಸೊ ಇದು ಕೂಡ ಅದು ಸ್ಪೆಷಲಿ ಈ ಸಮ್ಮರ್ ಅಲ್ಲಿ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಅಥವಾ ಮಿಲ್ಕ್. ಎಸ್, ನೀವೇನಾದ್ರೂ ಇನ್ನೂ ನಿಮ್ ಮಗು ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಕಂಟಿನ್ಯೂ ಮಾಡಿ. 1.5 ವರ್ಷದವರೆಗೂ ಕುಡಿಸಿದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಇಲ್ಲ ನಾ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದೀನಿ, ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡೋದಿಲ್ಲ, ನಾ ಮುಂಚೆಯಿಂದ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದೀನಿ ಅಂತ ಆ ರೀತಿ ಏನಾದ್ರು ಇತ್ತಂತಂದ್ರೆ ಕಂಟಿನ್ಯೂ ಮಾಡಿ. ನೀವೇನಾದ್ರೂ ಮೇಲಿನ ಹಾಲು ಕೊಡ್ತಿದ್ರಿ ಅಂತಂದ್ರು ಕೂಡ ದಿನಕ್ಕೆ ಸಾಯಂಕಾಲ ಮತ್ತೆ ಬೆಳಗ್ಗೆ ಒಂದ್ ಸಣ್ಣ ಕಪ್ ಆದ್ರೂ 2 ಟೈಮ್ ಕೊಡ್ತಾ ಬನ್ನಿ. ಇದರಿಂದ ಮಗುಗೆ ಒಂದು ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ. ಮಗುವಿನ ಬೋನ್ಸ್ಗೆ ಮತ್ತೆ ಟೀತ್ಗೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕೀ ಪಾಯಿಂಟ್ ಅಂತಂದ್ರೆ ನೀವು ಒಂದ್ ಸ್ಪೂನ್ ಅಷ್ಟು ಹಾಲಿನ ಜೊತೆ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. 2 in 1 ಒಂದೇ ಬಾರಿ ಆಗ್ಬಿಡುತ್ತೆ. ಅಂದ್ರೆ ಡ್ರೈ ಫ್ರೂಟ್ಸ್ ಮತ್ತೆ ಮಿಲ್ಕ್ 2 ಎಟ್ ಎ ಟೈಮ್ ಸಿಕ್ಕು ನಿಮ್ ಮಗುಗೆ ಒಂದು ಫಲವತ್ತತೆ ಆದಂತ ಒಂದು ಒಳ್ಳೆ ನ್ಯೂಟ್ರಿಷನ್ ಭರಿತವಾದಂತ ಆಹಾರ ಸಿಕ್ಕಂಗ ಆಗುತ್ತೆ.
ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಮಸಾಜ್ ಮತ್ತೆ ಸ್ಲೀಪ್. ಎಸ್, ಎಷ್ಟು ಈ ಮಸಾಜ್ ಸ್ಲೀಪ್ ಏನಪ್ಪಾ ಇವರು ಫುಡ್ ಅಲ್ಲ ಏನಲ್ಲ ಇದನ್ನ ಯಾಕೆ ಇವಾಗ ಹೇಳ್ತಿದ್ದಾರೆ ಅನ್ಕೊಂಡು ನಿಮ್ ತಲೆಯಲ್ಲಿ ಬರ್ತಿರ್ಬೋದು. ಎಸ್, ಎಷ್ಟು ಚೆನ್ನಾಗಿ ನೀವು ಮಗು ಮಸಾಜ್ ಮಾಡ್ತೀರಿ, ಅದು ಸ್ಪೆಷಲಿ ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡೋದ್ರಿಂದ ಮಗುವಿನ ಹೊಟ್ಟೆ ಸುತ್ತಲಿರೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗಿ ಮಗುವಿನ ಡೈಜೆಷನ್ ಬೇಗ ಆಗಿ ಮಗು ಬೇಗ ಹಸಿವಾಗುತ್ತೆ, ಮಗು ಜಾಸ್ತಿ ಊಟ ಬೇಕನ್ಕೊಂಡು ಡಿಮ್ಯಾಂಡ್ ಮಾಡುತ್ತೆ. ಇಫ್ ನಿಮ್ ಮಗುಗೆ ಏನಾದ್ರೂ ಮಲಬದ್ಧತೆದೆಲ್ಲ ತೊಂದರೆ ಇತ್ತು ಅಂತಂದ್ರೆ ಮಗುವಿನ ಮೋಷನ್ ಚೆನ್ನಾಗಿ ಕ್ಲಿಯರ್ ಆಗ್ಬೇಕು. ಚೆನ್ನಾಗಿ ಕ್ಲಿಯರ್ ಆಗಿದ್ದಿಲ್ಲ, ಅದೇ ಅಲ್ಲೇ ಒಳಗಡೆ ಸ್ಟಾಕ್ ಇತ್ತು ಅಂತಂದ್ರೆ ಮಗುವಿಗೆ ಹಶು ಆಗೋದಿಲ್ಲ, ಮಗು ಇರಿಟೇಟ್ ಮಾಡೋದಾಯ್ತು, ಮತ್ತೆ ಇದು ವೇಟ್ ನ ಕಡಿಮೆ ಮಾಡೋಕೆ ಮುಖ್ಯ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಮಲಬದ್ಧತೆಯನ್ನು ಕ್ಲಿಯರ್ ಮಾಡ್ಬೇಕು, ಮತ್ತೆ ಅಂದ್ರೆ ಒಂದು ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಮುಖ್ಯ ಆಗಿರುತ್ತೆ. ಅದು ಈ ಮಸಾಜ್ ಮಾಡೋದ್ರಿಂದ ನೀವು ನಿಮ್ಮ ಮಗು ಕೊಡಿಸ್ಬೋದು. ಕೈ ಕಾಲುಗಳಿಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮಗುವಿನ ಮೈಲ್ ಸ್ಟೋನ್ಸ್ ಅಂದ್ರೆ ಬೇಗ ನಿಂತ್ಕೊಳ್ಳೋದು, ಅಂಬೆಗಲ್ಲೇ ಹೋಗೋದು, ನಡೆಯೋದು ಇವೆಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ. ಮತ್ತೆ ನೆಕ್ಸ್ಟ್ ನಿದ್ದೆ. ಎಸ್, ಎಷ್ಟು ಚೆನ್ನಾಗಿ ನಿಮ್ಮ ಮಗು ಒಂದು ದಿನದಲ್ಲಿ ಎಷ್ಟು 8ರಿಂದ 14 ಗಂಟೆಗಳ ಕಾಲ ಆದ್ರೂ ಮಲ್ಕೋಬೇಕು. ಅಂದ್ರೆ ಏನಪ್ಪಾ 14 ಗಂಟೆ ಹೇಳ್ತಿದ್ದಾರೆ ಅನ್ಕೊಂಡು ಶಾಕ್ ಆಗಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಏಜ್ ಅನುಗುಣವಾಗಿ ಒಂದು ಅವರೇಜ್ ಹೇಳ್ತಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಗು ಒಂದು 6 ತಿಂಗಳು ಒಳಗಡೆ ಇತ್ತು ಅಂತಂದ್ರೆ ತುಂಬಾ ಜಾಸ್ತಿ ಮಾಡ್ತಿರುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಒಟ್ಟಾರೆ ತುಂಬಾ ಜಾಸ್ತಿ ನಿದ್ದೆ ಮಾಡಿದಷ್ಟು ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಯಾಕಪ್ಪ ಅಂತಂದ್ರೆ ಮಗು ಯಾವ ಸಮಯದಲ್ಲಿ ಮಲಗಿರುತ್ತಲ್ಲ ಆ ಸಮಯದಲ್ಲಿ ಒಂದು ಗ್ರೋತ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಮಗುವಿನ ಬೆಳವಣಿಗೆಗಾಯ್ತು, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಮಾಡಿ ಮಗುವಿನ ತೂಕ ಹೆಚ್ಚಿಸುವಲ್ಲಿ ತುಂಬಾ ಒಳ್ಳೆ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜಂಕ್ ಫುಡ್ಸ್. ಎಸ್, ಇದು ಅಂತೂ ನಾ ಎಷ್ಟು ಇದ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಿದ್ದೀನಪ್ಪಾ ಅಂತಂದ್ರೆ, ನೀವು 80% ಒಂದು ಒಳ್ಳೆಯ ನ್ಯೂಟ್ರಿಷನ್ ಭರಿತ ಆಹಾರ ಕೊಟ್ಟು 20% ಕೊಟ್ರಿ ಅಂತಂತಂದ್ರೆ ಅದಿಷ್ಟು ವೇಸ್ಟ್ ಆದಂಗೆ. ಯಾಕಪ್ಪ ಅಂತಂದ್ರೆ ಇವತ್ತು ನೀವು ಒಂದ್ ಬಿಸ್ಕೆಟ್ ಅಥವಾ ಒಂದ್ ಚಾಕ್ಲೇಟ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಮಗು 2, 4 ಇದೇ ರೀತಿ ಈ ಸೈಡ್ ಇನ್ಕ್ರೀಸ್ ಆಗಿ ಈ ಸೈಡ್ ಡಿಕ್ರೀಸ್ ಆಗಿ ಇದು ಮಗುವಿನ ಆರೋಗ್ಯ ಕೆಡಿಸೋಕಾಯ್ತು, ಮಗುವಿನ ತೂಕ ಇಳಿಸೋಕೆ ತುಂಬಾ ಮುಖ್ಯ ಕಾರಣ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿ, ಇದರಿಂದ ಮಗುವಿನ ಹಲ್ಲು ಟೂತ್ ಡಿಕೆ ಕೂಡ ನೀವು ಅವಾಯ್ಡ್ ಮಾಡಬಹುದು. ಮತ್ತೆ ಮಗು ಈ ಜಾಸ್ತಿ ಜಂಕ್ ಫುಡ್ ತಿನ್ನೋದ್ರಿಂದ ನೀವು ಕೊಡುವಂತ ಒಳ್ಳೆ ಆಹಾರ ನಿರಾಕರಿಸಕ್ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ ಅಮ್ಮಂದಿರು, ನನ್ ಮಗು ಯಾಕೆ ತಿಂತಾ ಇಲ್ಲ, ತಿನ್ನೋದೇ ಇಲ್ಲ, ಆ ರೀತಿ ಈ ರೀತಿ ಅನ್ಕೊಂಡು. ಈ ಜಂಕ್ ಫುಡ್ಸ್ ತಿಂತು ಅಂತಂದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅದೆಲ್ಲ ಹಾಕಿರ್ತಾರೆ. ಆ ಫುಡ್ ಟೇಸ್ಟ್ ಅನ್ಸಿ ಈ ಫುಡ್ ನ ನಿರಾಕರಿಸಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಆಗೋದೇ ಇಲ್ಲ ಈಗಿನ ಜಮಾನದಲ್ಲಂತೂ. ಅಕ್ಸೆಪ್ಟ್ ಮಾಡ್ಕೊಂತೀನಿ, ಮಿತವಾಗಿದ್ರೆ ಹಿತ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇವಿಷ್ಟು ಪಾಯಿಂಟ್ಸ್ ನೆಲ್ಲ ಫಾಲೋ ಮಾಡಿ ನೀವು 7 ದಿನದಲ್ಲೇ ಶೋರ್ ಡಿಫ್ರೆನ್ಸ್ ಕಾಣ್ಬೋದು. ಏನಪ್ಪಾ ನೀವು ಎಲ್ಲ ಫಾಲೋ ಮಾಡಿ 7 ದಿನ ನೆಕ್ಸ್ಟ್ ಹೋಗಿ ನಿಮ್ಮ ಮಗುವಿನ ತೂಕ ಚೆಕ್ ಮಾಡ್ಕೊಂಡು ಏನು ಬರೀ ಒಂದು 1/2 kg ಅಷ್ಟೇ ಇಂಪ್ರೂವ್ ಆಗಿದೆ ಆ ರೀತಿ ಅನ್ಕೊಂಡು ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವಾಗ್ಲೇ ಅಲ್ಲಿ ಒಂದು ಒಳ್ಳೆ ರುಟೀನ್ ಮೇಂಟೈನ್ ಇವತ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ರಿಸಲ್ಟ್ ಕೊಡೋದಿಲ್ಲ. ಇದು ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಇದನ್ನ ಫಾಲೋ ಮಾಡಿ 1 ವಾರದಲ್ಲಿ ಸ್ವಲ್ಪ ಡಿಫರೆನ್ಸ್ ಕಾಣ್ತೀರಿ, 1 ತಿಂಗಳು 2 ತಿಂಗಳು ಇದೇ ರೀತಿ ನೋಡ್ತಾ ನೋಡ್ತಾ ಹೋದಾಗ ನಿಮ್ಗೆ ಒಂದು ಡಿಫರೆನ್ಸ್ ಫೀಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಎಟ್ ಲಾಸ್ಟ್ ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಹೆಲ್ಪ್ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಯಾರಿಗೆಲ್ಲ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ಸಿದ್ರೆ ಶೇರ್ ಮಾಡಿ. ಇದೇ ರೀತಿ ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ ನೀವು ಮತ್ತೆ ನಿಮ್ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.